ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ವಯಂ ಸಿದ್ಧಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಮೃತ್ಯುಂಜಯ ಶೆಟ್ಟಿ, ನಮ್ಮ ಊರು ಧಾರವಾಡ. ಸ್ವಯಂ ಸಿದ್ಧಿ ಚಾನಲ್ನ ಮುಖ್ಯ ಉದ್ದೇಶ ಆರೋಗ್ಯ, ಆದಾಯ, ಸಂತೋಷ ಹಾಗೂ ನಮ್ಮ ಸಂಬಂಧಗಳು. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸರ್ವೆ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ 3 ವಿಷಯಗಳಲ್ಲಿ ಅತಿ ಸಾಮಾನ್ಯರಿಗೂ ಕೂಡ ತೊಂದರೆಗಳು ಬರ್ತಾ ಇದ್ದಾವೆ. ಅವು ಆರೋಗ್ಯ, ಆದಾಯ, ಆನಂದ. ಅದಕ್ಕಾಗಿ ನಾವು ನಮ್ಮ ಆರೋಗ್ಯದ ಕಡೆಗೆ ತುಂಬ ಗಮನ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮ ಆರೋಗ್ಯ ಸರಿಯಾದರೆ ನಮ್ಮ ಆದಾಯವು ಸುಧಾರಿಸುತ್ತಾ ಹೋಗುತ್ತದೆ. ಸ್ನೇಹಿತರೆ, ಇಂದಿನ ವಿಷಯ ನಮ್ಮ ಮನಸ್ಸು ಮತ್ತು ದೇಹ. ಈ ವಿಡಿಯೋವನ್ನು ನಾನು ಶ್ರೀಕೃಷ್ಣನ ಒಂದು ಉಲ್ಲೇಖದಿಂದ ಪ್ರಾರಂಭ ಮಾಡುತ್ತೇನೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮನಸ್ಸು ನಮ್ಮ ಅತ್ಯಂತ ವಿನಮ್ರ ಸೇವಕ, ಅದು ನಮ್ಮ ಅಧೀನದಲ್ಲಿ ಇದ್ದರೆ, ಹಾಗೂ ಅತ್ಯಂತ ಕೆಟ್ಟ ಮಾಲೀಕ, ನಾವು ಅದರ ಅಧೀನದಲ್ಲಿ ಇದ್ದರೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. ನಾನು ನಿಮಗೆ ಮನಸ್ಸಿನ ಹತೋಟಿಯ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡುತ್ತೇನೆ. ಅವುಗಳನ್ನು ನೀವು ಮಾಡುತ್ತಾ ಹೋದಲ್ಲಿ ಮನಸ್ಸು ನಿಧಾನವಾಗಿ ಹತೋಟಿಗೆ ಬರುತ್ತದೆ. ಸ್ನೇಹಿತರೆ, ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಒಂದೇ ಎಂದರೆ ನಂಬುವುದು ಬಹಳ ಕಡಿಮೆ. ತುಂಬ ಜನರು ನಂಬುವುದಿಲ್ಲ. ಆದರೆ ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ತುಂಬ ಅಗಾಧವಾದ ಪರಿಣಾಮ ಬೀರುತ್ತದೆ. ಇದು ನಿಮಗೆ ಕೆಲವೊಮ್ಮೆ ಅನುಭವಕ್ಕೆ ಬಂದಿರಬಹುದು. ನಿಮಗೆ ಅತಿಯಾಗಿ ಸಿಟ್ಟು ಬಂದಾಗ, ದುಃಖ ಆದಾಗ, ನಿಮ್ಮ ಮನಸ್ಸು ಉದ್ವಿಗ್ನಗೊಂಡಾಗ ನಿಮಗೆ ತಲೆನೋವು ಬರುವುದು, ಮೈಕೈ ನೋವು, ಈ ಥರ ಇನ್ನೂ ಕೆಲವೊಂದು ತೊಂದರೆಗಳು ಪ್ರಾರಂಭವಾಗಬಹುದು. ಮತ್ತು ನಿಮಗೆ ನಮ್ಮ ಮನಸ್ಸು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ಸಾವಿರಾರು ನಿದರ್ಶನಗಳನ್ನು ತೋರಿಸಬಲ್ಲೆ. ಸ್ನೇಹಿತರೆ, ಆಧುನಿಕ ವಿಜ್ಞಾನ ಹಾಗೂ ನಮ್ಮ ಪ್ರಾಚೀನ ವಿದ್ಯೆಗಳು, ಆಧ್ಯಾತ್ಮ ಇವೆಲ್ಲ ಸಾರಿ ಹೇಳುತ್ತಾ ಇದ್ದಾವೆ, ನಮ್ಮ ಮನಸ್ಸು ಮತ್ತು ದೇಹ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ನಮ್ಮ ಮನಸ್ಸಿನಿಂದ ನಮ್ಮ ದೇಹದಲ್ಲಿ ಆಗಿರುವ ನ್ಯೂನತೆಗಳನ್ನು ನಾವು ಸರಿಪಡಿಸಬಹುದು ಎಂದು. ಸ್ನೇಹಿತರೆ, ಕೇವಲ ಮನಸ್ಸಿನಿಂದ ಮಾತ್ರ ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತೇನೆ ಅಂತ ಹೋಗಬೇಡಿ. ನೀವು ಏನಾದರೂ ತೊಂದರೆ, ಕಾಯಿಲೆಯಲ್ಲಿದ್ದರೆ ನಿಮ್ಮ ವೈದ್ಯಕೀಯ ಸಲಹೆಗಳನ್ನು ಮುಂದುವರಿಸಿ ಹಾಗೂ ನಾವು ಕೊಡುವ ಕೆಲವು ಟಿಪ್ಸ್ಗಳನ್ನು ನೀವು ಮಾಡಿ. ಆವಾಗ ನಿಮ್ಮ ಆರೋಗ್ಯವು ನಿಧಾನವಾಗಿ ಸುಧಾರಿಸುತ್ತಾ ಬರುತ್ತದೆ. ಮನಸ್ಸಿನ ಮೇಲೆ ಮತ್ತು ನಮ್ಮ ದೇಹದ ಮೇಲೆ ಆಗುವ ಪರಿಣಾಮಗಳನ್ನು ನಾನು ನಿಮಗೆ ಕೇವಲ ಎರಡು ಉದಾಹರಣೆಗಳಿಂದ ಹೇಳುತ್ತೇನೆ. 2011ರ ವಿಶ್ವಕಪ್ ಸುಮಾರಿಗೆ ಶ್ರೀ ಯುವರಾಜ್ ಸಿಂಗ್ ಕ್ರಿಕೆಟಿಗ ಇವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿ ಗಡ್ಡೆಗಳು ಉಂಟಾಗಿದ್ದವು. ಇವರು ಅದನ್ನು ಆಪರೇಷನ್ ಮಾಡಿಸಿಕೊಂಡು ಅದರಿಂದ ಗುಣ ಹೊಂದಿ ಮತ್ತೆ ವಾಪಸ್ 2017ರಲ್ಲಿ ಕ್ರಿಕೆಟಿಗೆ ಮರಳಿದರು. ಇದು ಕೇವಲ ಔಷಧಿಯಿಂದ ಅಲ್ಲ, ಅವರು ತಮ್ಮ ಮನಸ್ಸನ್ನು ತುಂಬ ಗಟ್ಟಿ ಮಾಡಿಕೊಂಡು ಸತತ ಪರಿಶ್ರಮ ಪಟ್ಟು ತಮ್ಮ ಕ್ರಿಕೆಟ್ ಜೀವನಕ್ಕೆ ಮರಳಿದರು. ಅದೇ ರೀತಿ ಡಿಸೆಂಬರ್ 22 ನಮ್ಮ ಕ್ರಿಕೆಟಿಗ ರಿಷಬ್ ಪಂತ್ ಅವರಿಗೆ ಅತಿ ದೊಡ್ಡ ಕಾರ್ ಆಕ್ಸಿಡೆಂಟ್ ಆಗಿ ಅವರು ಅನೇಕ ಶಸ್ತ್ರಚಿಕಿತ್ಸೆಗಳನ್ನು ಹೊಂದಿದರು. ಅವರಿಗೆ ಡಾಕ್ಟರ್ ಹೇಳಿದರು, ನೀವು ಇನ್ನು 4-5 ವರ್ಷ ಕ್ರಿಕೆಟ್ ಆಡಲು ಸಾಧ್ಯವಿಲ್ಲ ಎಂದು. ಆದರೆ ಅವರು ರಿಷಬ್ ಪಂತ್ ಅವರು ಡಾಕ್ಟರ್ ಹೇಳಿದರು, ನೀವು ನಾನು ಮೊದಲಿನ ಹಾಗೆ ನಡೆಯಲು ಮಾಡಿಕೊಡಿ, ಮುಂದಿನದು ನನಗೆ ಎಂದು. ನಂತರ ಅವರು 15 ತಿಂಗಳ ಪರಿಶ್ರಮ ಪಟ್ಟು ಸತತ ಅಭ್ಯಾಸ ಮಾಡಿ, ಕಠಿಣ ಅಭ್ಯಾಸಗಳನ್ನು ಮಾಡಿ ಮತ್ತೆ ಕ್ರಿಕೆಟ್ ಜಗತ್ತಿಗೆ ಹೊರಳಿದರು. ಈ ರೀತಿಯಾಗಿ ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನು ಗುಣಪಡಿಸಿಕೊಂಡು ಆರೋಗ್ಯದಿಂದ ಇರುವವರನ್ನು ನಾವು ನೋಡಬಹುದು. ಇದಕ್ಕೆ ನಿಮಗೆ ಗೂಗಲಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತವೆ. ಸ್ನೇಹಿತರೆ, ಹಾಗಾದರೆ ಕೇವಲ ಮನಸ್ಸಿನಿಂದಲೇ ನಮ್ಮ ಆರೋಗ್ಯ ಹೊಂದುವುದು ಸಾಧ್ಯವೇ? ಮನಸ್ಸು ಕೇವಲ ನಮ್ಮ ಸಹಕಾರಿಯಾಗುತ್ತದೆ. ಅದನ್ನು ನಾವು ಕೇವಲ ಬರೀ ಮನಸ್ಸಿನಿಂದ ಆರೋಗ್ಯ ಮಾಡಿಕೊಳ್ಳುತ್ತೇವೆ ಅಂದರೆ ಅದು ಸಾಧ್ಯವಲ್ಲ. ಔಷಧಿಯನ್ನು ಬಿಡಬಾರದು. ಅದರೊಂದಿಗೆ ನಮ್ಮ ಮನಸ್ಸಿನ ಪರಿಣಾಮಗಳನ್ನು ನಾವು ನೋಡುತ್ತಾ ಹೋಗಬೇಕು. ಹೀಗೆ ಮನಸ್ಸಿನಿಂದ ನಾವು ಆರೋಗ್ಯವನ್ನು ಪಡೆಯುವುದು ಹೇಗೆ? ಸ್ನೇಹಿತರೆ, ಮನಸ್ಸು ನಾನು ಮೊದಲೇ ಹೇಳಿದಂತೆ ಅದು ಅತ್ಯಂತ ವಿನಮ್ರ ಸೇವಕ.
ನೀವು ಅವಶ್ಯ ಜೊತೆಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡುತ್ತೇನೆ. ನೀವು ಅವುಗಳನ್ನು ಪ್ರಾರಂಭ ಮಾಡಿದರೆ ನೀವು ನಿಧಾನವಾಗಿ ಆರೋಗ್ಯವಂತರಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 5 ನಿಮಿಷ ಕುಳಿತುಕೊಂಡು ದೀರ್ಘವಾಗಿ ಉಸಿರಾಟ ಮಾಡಿ, ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಉಸಿರಾಟ ಮಾಡಿ. ಮತ್ತು ಮೇಲಿನಿಂದ ಒಂದು ಬಿಳಿಯ ಬೆಳಕು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತಾ ಇದೆ ಎಂದು ಭಾವಿಸಿ, ಅದು ನಿಮ್ಮ ತಲೆಯಿಂದ ನಿಮ್ಮ ಕಾಲವರೆಗೂ ಒಳಗಡೆ ಹೋಗುತ್ತಾ ಇದೆ ಎಂದು ತಿಳಿದುಕೊಳ್ಳಿ. ಇದರಿಂದ ನಮ್ಮ ದೇಹವು ನಿಧಾನವಾಗಿ ಸುಧಾರಿಸಿಕೊಳ್ಳುತ್ತಾ ಬರುತ್ತದೆ. ನಾನು ದಿನದಿಂದ ದಿನಕ್ಕೆ ಆರೋಗ್ಯವಂತನಾಗುತ್ತಿದ್ದೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಇದರಿಂದ ನಾವು ಬೇಗ ಗುಣಮುಖವಾಗುವುದು ಸಂಶಯವಿಲ್ಲ. ಈಗ ಮನಸ್ಸಿನ ಹತೋಟಿಗೆ ಏನು ಮಾಡಬೇಕು? ಸ್ನೇಹಿತರೆ, ಮನಸ್ಸಿನ ಹತೋಟಿಗೆ ಕೆಲವು ಸರಳ ಉಪಾಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ನೀವು ಪ್ರತಿದಿನ ನೀವು ಬಲಗೈಯಿಂದ ಹಲ್ಲು ಉಜ್ಜುತ್ತಿದ್ದರೆ ಬೆಳಿಗ್ಗೆ ಎಡಗೈಯಿಂದ ಹಲ್ಲು ಉಜ್ಜಲು ಪ್ರಾರಂಭಿಸಿ. ಆವಾಗ ನಿಮ್ಮ ಮನಸ್ಸು ಅತ್ತಿತ್ತ ಹೊರಳಾಡದೆ ನಿಮ್ಮ ಹಲ್ಲುಗಳ ಕಡೆ ಗಮನ ಇರುತ್ತದೆ. ಇದರಿಂದ ನಮ್ಮ ಮನಸ್ಸು ಕೇಂದ್ರೀಕೃತವಾಗೋದು ಶುರುವಾಗುತ್ತದೆ. ಹಾಗೆಯೇ ನೀವು ಎಡಗೈಯಿಂದ ಬ್ರಷ್ ಮಾಡ್ತಿದ್ದರೆ ಬಲಗೈಯಿಂದ ಪ್ರಾರಂಭ ಮಾಡಿ. ಪ್ರತಿದಿನ ಪ್ರತಿ 1 ಗಂಟೆಗೆ ಅಲಾರಾಮ್ ಇಟ್ಟುಕೊಂಡು 5 ನಿಮಿಷ ನಿಮ್ಮ ಮನಸ್ಸು ಏನು ವಿಚಾರ ಮಾಡುತ್ತಿದೆ ಎಂದನ್ನು ಗಮನಿಸಿ. ಹೀಗೆ ಮಾಡುತ್ತಾ ಹೋದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬಂದು ನೀವು ನಿಧಾನವಾಗಿ ನಿಮ್ಮ ಮನಸ್ಸಿನ ಮಾಲೀಕರಾಗುತ್ತೀರಿ. ಈ ಎಲ್ಲ ಅಭ್ಯಾಸಗಳನ್ನು ನೀವು ಮಾಡುತ್ತಾ ಹೋದಲ್ಲಿ ನೀವು ನಿಧಾನವಾಗಿ ಆರೋಗ್ಯವಂತರಾಗುತ್ತೀರಿ ಮತ್ತು ಮನಸ್ಸು ನಿಮ್ಮ ಅಧೀನದಲ್ಲಿರುತ್ತದೆ. ಆವಾಗ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ, ನಿಮ್ಮ ಆನಂದವೂ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ನಿಮಗೆ ಏನಾದರೂ ಸಲಹೆಗಳು ಬೇಕಾದಲ್ಲಿ ಕಾಮೆಂಟ್ ಮಾಡಿದರೆ ನಾನು ಅದರ ಬಗ್ಗೆ ನಿಮಗೆ ಸಲಹೆಗಳನ್ನು ನೀಡುತ್ತೇನೆ. ನಮಸ್ಕಾರ, ಧನ್ಯವಾದ.